ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪೃಥ್ವಿ ತುಮಕೂರು. ನನ್ನ ಹೆಚ್ಚಿನ ಮಾಹಿತಿಗಳಾಗಿ ಪೃಥ್ವಿ ತುಮಕೂರು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಅಲ್ಲಿ ಮೆಂಟಲ್ ಎಬಿಲಿಟಿ ಹಾಗೂ ಇತ್ಯಾದಿ ಪ್ರಶ್ನೆಗಳನ್ನು ಹಾಕ್ತಾಯಿದ್ದೀನಿ. ಅದನ್ನು ನೋಡಿ. ಎಕ್ಸಾಮು ಹತ್ರ ಬಂತು, ಎಲ್ಲರೂ ಹಾಲ್ ಟಿಕೆಟ್ ತೊಗೊಳ್ಳಿ. 2ನೇ ತಾರೀಕು ಭಾನುವಾರ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಪರೀಕ್ಷೆ ಸಂಬಂಧಿಸಿದಂತೆ ಕೆಲವೊಂದು ಇಂಪಾರ್ಟೆಂಟು ಹಾಕ್ತಾಯಿರ್ತೀನಿ ನೋಡಿ. ಮತ್ತು ನನ್ನದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಅದು ನಾನು ಇನ್ಸ್ಟಾಗ್ರಾಮು ಬಯೋದಲ್ಲಿ ಹಾಕಿದ್ದೀನಿ, ಮತ್ತು ಫೇಸ್ಬುಕ್ ಬಯೋದಲ್ಲೂ ಹಾಕಿದ್ದೀನಿ. ಹಾಗೆ ಯೂಟ್ಯೂಬ್ ಬಯೋದಲ್ಲೂ ನನ್ನ ಟೆಲಿಗ್ರಾಮ್ದು ಲಿಂಕ್ ಹಾಕಿದ್ದೀನಿ. ನೀವು ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಜಾಯ್ನ್ ಆಗ್ಬೋದು. ಅಲ್ಲಿ ನಾನು PDF ಪ್ರಶ್ನೆಗಳನ್ನ ಹಾಕ್ತಾಯಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಶ್ನೆ ಬಂದು, ಕಾವೇರಿ ನದಿ ನೀರಿನ ಹಂಚಿಕೆ ಕರ್ನಾಟಕಕ್ಕೆ ಎಷ್ಟು TMC ನೀರನ್ನು ನ್ಯಾಯಮಂಡಳಿ ನೀಡಿತ್ತು ಅಂತ ಅಂದ್ಬಿಟ್ಟು ನಾನು ನಿನ್ನೆ ಒಂದು ಶಾರ್ಟು ವಿಡಿಯೋ ಹಾಕಿದ್ದೆ. ಸಂಬಂಧಿಸಿದ ಪ್ರಶ್ನೆಗೆ ಇವತ್ತು ಉತ್ತರ ತಿಳ್ಕೊಳ್ಳೋಣ. ಉತ್ತರ ತಿಳ್ಕೊಳ್ಳೋಕ್ಕಿಂತ ಮುಂಚೆಗೆ ನಾವು ಕೃಷ್ಣಾ ನದಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಏನು ಕೃಷ್ಣಾ ನದಿ? ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದ ಪಶ್ಚಿಮ ಘಟ್ಟ ಸಾತ್ಪುರ ಜಿಲ್ಲೆಯಲ್ಲಿ ಇದು ಉಗಮ ಆಗುತ್ತೆ. ಮಹಾರಾಷ್ಟ್ರ ಸಾತ್ಪುರ ಜಿಲ್ಲೆಯ ಮಹಾಬಲೇಶ್ವರ ಎಂಬಲ್ಲಿ ಪಶ್ಚಿಮ ಘಟ್ಟದ ಬೆಟ್ಟಗಳಲ್ಲಿ ಇದು ಕೃಷ್ಣಾ ನದಿ ಉಗಮ ಆಗುತ್ತೆ. ಮತ್ತು ಇದರ ಅಂತ್ಯ ಬಂದು ಬಂಗಾಳ ಕೊಲ್ಲಿ ಹಂಸಲದೀವಿ ಆಂಧ್ರ ಪ್ರದೇಶದಲ್ಲಿ ಇದು ಬಂಗಾಳ ಕೊಲ್ಲಿನ ಸೇರ್ಕೊಳ್ಳುತ್ತೆ. ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಸುಮಾರು 1400 ಕಿಲೋಮೀಟರ್ಗೂ ಅಧಿಕ ಇದು ಎಕ್ಸಾಕ್ಟು 1400 ಕಿಲೋಮೀಟರು ಹರಿಯುತ್ತೆ. ಇನ್ನು ಇದನ್ನು ಜಲಾನಯನ ಪ್ರದೇಶ ಬಂದು 2,58,948 ಚದರ ಕಿಲೋಮೀಟರ್, 2.59 ಲಕ್ಷ ಚದರ ಕಿಲೋಮೀಟರ್ ಇದು ಜಲಾನಯನ ಪ್ರದೇಶ ಹೊಂದಿದೆ. ಇದು ಭಾರತದ ಪರ್ಯಾಯ ದ್ವೀಪದ 2ನೇ ಅತಿ ದೊಡ್ಡ ಉದ್ದವಾದ ನದಿಯಾಗಿದೆ. ಅಂದರೆ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಹರಿಯುವಂತಹ ನದಿಗಳಲ್ಲಿ ಇದು 2ನೇ ಅತಿ ಉದ್ದವಾದ ನದಿಯಾಗಿದೆ. ಮೊದಲನೇದು ಗೋದಾವರಿ ನದಿ, ಅತ್ಯಂತ ಉದ್ದವಾದ ನದಿ. ಅಂದರೆ ಭಾರತದಲ್ಲಿ ಹುಟ್ಟಿ ಭಾರತದಲ್ಲೇ ಹರಿದು ಅಂತ್ಯವಾಗುವಂತಹ ನದಿಗಳಲ್ಲಿ ಇದು 2ನೇ ಉದ್ದವಾದ ನದಿ. ನಿಮಗೆ ಭಾರತದ ಉದ್ದವಾದ ನದಿ ಯಾವುದೆಂದು ಕಾಮೆಂಟ್ ಮಾಡಿ. ಮುಂದುವರೆದು, ಕೃಷ್ಣಾ ನದಿ ಯಾವ್ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ? ಮಹಾರಾಷ್ಟ್ರದಲ್ಲಿ ಸುಮಾರು 303 ಕಿಲೋಮೀಟ್ರು ಉದ್ದ ಹರಿಯುತ್ತೆ. ಇನ್ನು ಕರ್ನಾಟಕದಲ್ಲಿ 480 ಕಿಲೋಮೀಟ್ರು ಹರಿಯುತ್ತೆ. ಇದು ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. 480 ಕಿಲೋಮೀಟ್ರು ಕರ್ನಾಟಕದಲ್ಲಿ ಹರಿಯುತ್ತೆ. ಇನ್ನು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ 617 ಕಿಲೋಮೀಟ್ರು ಹರಿಯುತ್ತೆ. ಇನ್ನು ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಈಗಾಗಲೇ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ತಿಳ್ಕೊಂಡ್ವಿ. ಇನ್ನು ಕರ್ನಾಟಕದ ಪ್ರಮುಖ ಉಪನದಿಗಳು ಯಾವುದು? ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ರಾಜ್ಯವಾರು ಮಹಾರಾಷ್ಟ್ರದಲ್ಲಿ ಕೊಯ್ನಾ, ಪಂಚ್ಗಂಗಾ, ವಾರಣ, ಯರಳ ಅಂತನ್ಬಿಟ್ಟು ಈ 4 ಉಪನದಿಗಳು ಮಹಾರಾಷ್ಟ್ರದಲ್ಲಿ ಹರಿದು ಬಂದು ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ. ಇನ್ನು ಕರ್ನಾಟಕದಲ್ಲಿ ಬಂದು ಘಟಪ್ರಭಾ, ಮಲಪ್ರಭಾ, ಭೀಮಾ, ತುಂಗಭದ್ರಾ ಈ 4 ನದಿಗಳು ಕೂಡ ಸೇರ್ಕೊಳ್ತವೆ. ನೆಕ್ಸ್ಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ನೋಡೋಣ. ತೆಲಂಗಾಣದಲ್ಲಿ ಮುಸ್ಸಿ, ಮುನ್ನೇರು, ಪಾಲೇರು, ವೈರಾ ಅಂತ ಈ 4 ಉಪನದಿಗಳು ಸೇರ್ಕೊಳ್ಳುತ್ತೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ದಿಂಡಿ ಅನ್ನೋ ಒಂದು ಉಪನದಿ ಬಂದು ಸೇರ್ಕೊಳ್ಳುತ್ತೆ. ಇನ್ನು ಈ ನದಿಗಳಲ್ಲಿ ಎಡದಂಡೆ ಮತ್ತು ಬಲದಂಡೆ ನದಿಗಳು ಅಂತ ಅಂದ್ಬಿಟ್ಟು ನಾವು ಡಿವೈಡ್ ಮಾಡ್ತೀವಿ. ಆ ಎಡದಂಡೆ ಮತ್ತು ಬಲದಂಡೆ ನದಿಗಳು ಯಾವಪ್ಪ ಅಂದರೆ, ಎಡದಂಡೆ ನದಿಗಳು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಅಂತ ಅಂದ್ಬಿಟ್ಟು ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ. ಇನ್ನು ಬಲದಂಡೆ ನದಿಗಳು ಕೊಯ್ನಾ, ಪಂಚ್ಗಂಗಾ, ವಾರಣ, ಮೂಸಿ ಮತ್ತು ಮುನ್ನೇರು. ಇವು
ಬಲದಂಡೆ ನದಿಗಳು. ಇವು ಇಂಪಾರ್ಟೆಂಟ್ ಇರ್ತವೆ, ಇವನು ನೋಟ್ ಮಾಡ್ಕೊಳ್ಳಿ. ಬಲದಂಡೆ ನದಿಗಳು ಯಾವುದು ಮತ್ತು ಎಡದಂಡೆ ನದಿಗಳು ಯಾವುದು ಅಂತಂದ್ಬಿಟ್ಟು ಕೂಡ ಕ್ವಶನ್ ಕೇಳ್ತಾರೆ. ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಇನ್ನು ಪ್ರಮುಖ ಅಣೆಕಟ್ಟುಗಳು ಯಾವ್ಯಾವುದು ಅಂತಂದ್ಬಿಟ್ಟು ನೋಡೋಣ. ಪ್ರಮುಖ ಅಣೆಕಟ್ಟುಗಳು ಬಂದು ಮಹಾರಾಷ್ಟ್ರದಲ್ಲಿ ಕೊಯ್ನಾ ಅಣೆಕಟ್ಟನ್ನು ಕಟ್ಟಿದ್ದಾರೆ, ಧೂಮ್ ಅಣೆಕಟ್ಟು ಮತ್ತು ಉಜ್ಜಯಿನಿ ಅಣೆಕಟ್ಟು ಭೀಮಾ ನದಿಗೆ ಕಟ್ಟಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಆಲಮಟ್ಟಿ ಅಣೆಕಟ್ಟು, ಇದಕ್ಕೆ ಇನ್ನೊಂದು ಹೆಸರಿದೆ, ಅದು ಯಾವುದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ನಾರಾಯಣಪುರ ಅಣೆಕಟ್ಟು, ತುಂಗಭದ್ರಾ ಅಣೆಕಟ್ಟು, ಇಡಕಲ್ ಅಣೆಕಟ್ಟು, ರೇಣುಕಾ ಸಾಗರ ಅಣೆಕಟ್ಟು, ಇದು ಮಲಪ್ರಭಾ ನದಿಗೆ ಕಟ್ಟಿದ್ದಾರೆ. ಇವು ಯಾವ್ಯಾವ ಪ್ಲೇಸಲ್ಲಿದ್ದಾವೆ ಕಮೆಂಟ್ ಮಾಡಿ, ಇಂಪಾರ್ಟೆಂಟು ಇವು. ಆಲಮಟ್ಟಿ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ, ನಾರಾಯಣಪುರ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಮತ್ತು ಪ್ಲೇಸ್ ಯಾವುದು, ತುಂಗಭದ್ರಾ ಅಣೆಕಟ್ಟು ಎಲ್ಲಿದೆ, ಇಡಕಲ್ ಅಣೆಕಟ್ಟು ಎಲ್ಲಿದೆ, ರೇಣುಕಾ ಸಾಗರ ಅಣೆಕಟ್ಟು ಎಲ್ಲಿದೆ ಕಮೆಂಟ್ ಮಾಡಿ, ಇಂಪಾರ್ಟೆಂಟು. ಇನ್ನು ತೆಲಂಗಾಣದಲ್ಲಿ ಜೂರುಲ್ಲಾ, ಶ್ರೀಶೈಲಂ ಅಂತಂದ್ಬಿಟ್ಟು 2 ಕಟ್ಟಿದ್ದಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ ಮತ್ತು ಪ್ರಕಾಶಂ ಬ್ಯಾರೇಜ್ ಅಂತಂದ್ಬಿಟ್ಟು 2 ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಿಸಿದ ಪ್ರಮುಖ ನೀರಾವರಿಗಳು ಬಂದು, ನೀರಾವರಿ ಯೋಜನೆ ಕರ್ನಾಟಕದಲ್ಲಿ ಮೇಲ್ ಕೃಷ್ಣ ಯೋಜನೆ ಅಂದರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅಂತಂದ್ಬಿಟ್ಟು, ಇನ್ನೊಂದು ಘಟಪ್ರಭಾ ಯೋಜನೆ, ಮಲಪ್ರಭಾ ಯೋಜನೆ, ತುಂಗಭದ್ರಾ ಯೋಜನೆ ಅಂತಂದ್ಬಿಟ್ಟು 4 ಯೋಜನೆಗಳನ್ನು, ನೀರಾವರಿ ಯೋಜನೆಗಳನ್ನು ಹೊಂದಿದ್ದಾರೆ. ಇನ್ನು ಮಹಾರಾಷ್ಟ್ರದ ಬಂದು ಕೊಯ್ನಾ ಮತ್ತು ಉಜ್ಜಿನಿ ಯೋಜನೆ ಅಂತಂದ್ಬಿಟ್ಟು 2 ಯೋಜನೆ ಇದೆ ನೀರಾವರಿಗೆ ಸಂಬಂಧಪಟ್ಟಿದ್ದು. ಇನ್ನು ತೆಲಂಗಾಣದಲ್ಲಿ ಜೊರಲ್ಲಾ ಯೋಜನೆ ಅಂತಂದ್ಬಿಟ್ಟು ಒಂದಿದೆ. ನೆಕ್ಸ್ಟು ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನ ಸಾಗರ ಯೋಜನೆ, ಶ್ರೀಶೈಲಂ ಯೋಜನೆ ಅಂತಂದ್ಬಿಟ್ಟು 2 ಯೋಜನೆಗಳನ್ನು ಅವರು ಕೈಗೊಂಡಿದ್ದಾರೆ. ಇದು ಏನಪ್ಪ ಅಂದರೆ ಕೃಷಿ ನೀರಾವರಿ ಮತ್ತು ನೀರನ್ನ ಹೆಂಗೆ ಸದ್ಬಳಕೆ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಆ ಯೋಜನೆಗಳಲ್ಲಿ ಅವರಿಗೆ ಬಂದಿರುವಂತಹ ಏನು ನೀರಿದೆ ಅದನ್ನು ಬಳಕೆ ಮಾಡ್ಕೊತಾರೆ. ಇನ್ನು ಕೃಷ್ಣಾ ನದಿ ಜಲವಿವಾದ ಯಾಕೆ ಹುಟ್ಕೊಳ್ತು ಏನು ಅಂತಂದ್ಬಿಟ್ಟು ಒಂದು ತಿಳ್ಕೊಳ್ಳೋಣ. ಕಾರಣ ಏನು, ಕೃಷಿ ಹೆಚ್ಚು ನೀರಿನ ಬೇಡಿಕೆ ಅಗತ್ಯತೆಗಳನ್ನ ಎಲ್ಲ ರಾಜ್ಯಗಳು ಇಟ್ಕೊಂಡ್ವು. ಕುಡಿಯುವ ನೀರಿನ ಬೇಡಿಕೆ ಹೆಚ್ಚಾಯಿತು, ಜನಸಂಖ್ಯೆ ಹೆಚ್ಚಾದಂತೆ ಇನ್ನು ಕುಡಿಯುವ ನೀರಿನ ಬೇಡಿಕೆ ಕೂಡ ಉಂಟಾಗುತ್ತೆ. ಅದೇ ರೀತಿ ಜಲವಿದ್ಯುತ್ ಉತ್ಪಾದನೆಗಳ ಮಾಡೋಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇರೋದ್ರಿಂದ ಇದು ಕೂಡ ಹಾಗೆ ಆಯಿತು. ಆಮೇಲೆ ಹೊಸ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡೋಕ್ಕೆ, ಚಿಕ್ಕ ಪುಟ್ಟ ಬ್ಯಾರೇಜ್ಗಳನ್ನ ನಿರ್ಮಾಣ ಮಾಡೋದ್ರಿಂದ ಈ ನೀರಿನ ಸ್ಟೋರೇಜು ಕೆಪಾಸಿಟಿ ಹೆಚ್ಚಾಗಿದ್ದರಿಂದ ನೀರಿನ ಅವಶ್ಯಕತೆ ಎಲ್ಲ ರಾಜ್ಯಗಳು ನಮಗೆ ಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಇದಾಯಿತು. ಮತ್ತು ಮೇಲ್ದಂಡೆ ಕೆಳದಂಡೆ ರಾಜ್ಯಗಳ ನೀರಿನ ಬಳಕೆ ವಿವಾದ ಮತ್ತು ಅಂದರೆ ಈಗ ಹುಟ್ಟಿ ಹರ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಲ್ಲೇ ಅವರು ಬ್ಯಾರೇಜ್ ಹಾಕೊಂಡು ಸ್ಟೋರೇಜ್ ಮಾಡ್ಕೊಂಬಿಟ್ರೆ, ಇನ್ನು ಕೆಳಗಡೆಗೆ ಬರ್ತಾ ಈಗ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಅವರು ಅಲ್ಲೇ ಅಣೆಕಟ್ಟು ಹಾಕ್ಕೊಂಡು ಇನ್ನು ಕರ್ನಾಟಕ ಬಂದು ಕರ್ನಾಟಕದಲ್ಲೂ ಬ್ಯಾರೇಜ್ ಹಾಕ್ಕೊಂಡು ನೆಕ್ಸ್ಟ್ ಆಂಧ್ರ ಪ್ರದೇಶ ಹೋಗೋಷ್ಟೊತ್ತಿಗೆ ಅವ್ರಿಗೆ ನೀರೇ ಕಮ್ಮಿ ಆಗುವುದೇ. ಆದ್ದರಿಂದ ಕೆಳದಂಡೆ ರಾಜ್ಯಗಳಿಗೆ ಸ್ವಲ್ಪ ನೀರಿನ ಬಳಕೆ ಕಮ್ಮಿ ಆಗ್ತಾ ಹೋಯಿತು. ಆದ್ದರಿಂದ ಇವರು ಏನು ಮಾಡಿದ್ರು, ಹೆಚ್ಚಿನ ಬೇಡಿಕೆಗಳು ನಮಗೆ ಜಾಸ್ತಿ ಬರಬೇಕು, ನೀರಿನ ಹರಿವಿಕೆ ಸಮಸ್ಯೆ ಆಗಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸಮಸ್ಯೆ ಉಂಟ್ಕೊಂತು. ಉಟ್ಕೊಂಡಾಗ ಏನು ಮಾಡ್ತಾರೆ, ಕೃಷ್ಣ ಜಲ ನ್ಯಾಯಮಂಡಳಿನ ಸ್ಥಾಪನೆ ಮಾಡ್ತಾರೆ. ಯಾವಾಗ ಸ್ಥಾಪನೆ ಮಾಡ್ತಾರೆ, ಕೃಷ್ಣ ನ್ಯಾಯಮಂಡಳಿನ ಜಲವಿವಾದಕ್ಕೆ ಸಂಬಂಧಿಸಿದ ನ್ಯಾಯಮಂಡಳಿ 1969ರಲ್ಲಿ ನ್ಯಾಯಮೂರ್ತಿಗಳಾದ ಎಸ್ ಬಚಾವತ್ರವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾಯಿತು. 1969 ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಇದರ ತೀರ್ಪು ಬಂದು 1973ರಲ್ಲಿ ತೀರ್ಪು ಬೀಳುತ್ತೆ. ಇದನ್ನು 1976ರಲ್ಲಿ ಗೆಜೆಟ್ ಮೂಲಕ ಹೊರಡಿಸ್ತಾರೆ. ಈ ಗೆಜೆಟ್ ಮೂಲಕ ಹೊರಡಿಸಿ ಏನು ಇದರದ್ದು ತೀರ್ಪು, ನೀರಿನ ಹಂಚಿಕೆ ಹೆಂಗೆ ಮಾಡಬೇಕು, 75% ನೀರಿನ ಹಂಚಿಕೆಯನ್ನು ಮಾಡಬೇಕಾಗುತ್ತೆ. ಇದು ಒಟ್ಟು ಎಷ್ಟು TMC ನೀರು ಸಿಗುತ್ತೆ ನಮಗೆ ಅಂತಂದರೆ 2260 TMC ನೀರು, ಒಟ್ಟು TMC ನೀರು ಕರ್ನಾಟಕ ಅಲ್ಲ, ಇದು ಓವರಾಲು ಕೃಷ್ಣಾ ನದಿಯ ನೀರು ನಮಗೆ 260 TMC ನೀರು ಸಿಗುತ್ತೆ ಬಳಕೆಗೆ. ಇದು 75%. ಇನ್ನು 25%ನ ನ್ಯಾಚುರಲ್ಲಾಗಿ ಹರಿವಿಕೆಗೆ ಬಿಡಬೇಕು. ಇಲ್ಲಿ ನದಿ ಒಣಗ್ದಂಗೆ 25%ನ ಬಿಡಬೇಕು. ನಾವು ಇನ್ನು 75% ಮಾತ್ರ ಅಭಿವೃದ್ಧಿ ಕೆಲಸಗಳಿಗೆ ನಾವು ಬಳಸ್ಕೊಬೇಕು. ಆ 75%ಅಲ್ಲಿ ಈ 260 TMC ನೀರನ್ನ ಸಿಗುತ್ತೆ. ಆ 260 TMC ನೀರನ್ನ ಈ 3 ರಾಜ್ಯಗಳಿಗೆ, ಇದು ಮಹಾರಾಷ್ಟ್ರಕ್ಕೆ 260 TMC, 560 TMC, 260
560 TMC ನೀರು, ಮತ್ತು ಕರ್ನಾಟಕಕ್ಕೆ 700 TMC ನೀರು, ಮತ್ತು ಆಂಧ್ರ ಪ್ರದೇಶಕ್ಕೆ 800 TMC ನೀರನ್ನ ಹಂಚಿಕೆ ಮಾಡಿ ತನ್ನ ತೀರ್ಪನ್ನು ಹೊರಡಿಸಿತು. ಇದನ್ನು 1976ರಲ್ಲಿ ಗೆಜೆಟ್ ಮಾಡಿ ಎಲ್ಲರೂ ಒಪ್ಕೊಂಡ್ರು. ಮತ್ತು ಇದಾದಮೇಲೆ ರಿಟರ್ನ್ ಫ್ಲೋಸ್ ಅಂದರೆ ಈ ಇಷ್ಟು 75%ಅಲ್ಲಿ 560 ಮಹಾರಾಷ್ಟ್ರ ಬಳಸ್ಕೊತದೆ, ಮತ್ತು ಕರ್ನಾಟಕ 700 TMC ಬಳಸ್ಕೊಳುತ್ತೆ, ಆಂಧ್ರ ಪ್ರದೇಶ 800 TMCನ ಬಳಸ್ಕೊಳುತ್ತೆ. ಇದು ಅವರು ಬಳಸ್ಕೊಬೇಕಾಗಿರೋದು. ಇದೇನಪ್ಪ ಅಂತಂದರೆ ಇದು ಎಕ್ಸ್ಟ್ರಾ. ಇಷ್ಟೆಲ್ಲ ಆದಮೇಲೆ ಮಳೆ ಬರಲ್ಲ ವರ್ಷದಲ್ಲಿ, ಆ ಟೈಮಲ್ಲಿ ಬೇಕಾಗುತ್ತೆ. ಅಷ್ಟರೊಳಗೆ ಇವರು ವರ್ಷದೊಳಗೆ ಇಷ್ಟೆಲ್ಲ ಬಳಸ್ಕೊಂಡು ಮತ್ತೆ ಎಕ್ಸ್ಟ್ರಾ ಕನ್ಸ್ಯೂಮ್ ಬೇಕಾಗುತ್ತೆ. ಆ ಟೈಮಲ್ಲಿ ಅದು ಬಳಸ್ಕೊಂಡು ಇಷ್ಟು ನೆಕ್ಸ್ಟ್ ಇವರಿಗೆ ಅವಕಾಶ ಎಕ್ಸ್ಟ್ರಾ ಬಳಸ್ಕೊಳೋಕ್ಕೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ. ಅಂದರೆ 25 TMC ಮತ್ತು ಇವರು ಬಳಸ್ಕೊಬೋದು ಮಹಾರಾಷ್ಟ್ರ, ಮತ್ತು ಕರ್ನಾಟಕ ಕೂಡ 34 TMC ಬಳಸ್ಕೊಬೋದು. ಅಂದರೆ 700 + 34, 700 ಬಳಸ್ಕೊಂಡು ಆದಮೇಲೆ ನಮಗೆ ಅವಶ್ಯಕತೆಗೆ ಇದ್ದಾಗ ಈ 34 TMCನ ನಾವು ಕೇಳಬೇಕು. ನಮ್ಮ ಹತ್ರ 700 TMCಯಲ್ಲಿ ಇನ್ನು ನಮ್ಮ ಹತ್ರ 300 TMC ಬಾಕಿ ಉಳ್ಕೊಂಡಾಗ ನಾವು 34ನ ಪಡ್ಕೊಳಕ್ಕಾಗಲ್ಲ. 700 TMC ಪೂರ್ತಿ ನಮ್ಮದು ನೀರು ಖಾಲಿ ಆದಮೇಲೆ ನಾವು ಹೆಚ್ಚುವರಿಯಾಗಿ ಈ 34 TMCನ ಬಳಸ್ಕೊಬೋದು. ಇದು ರಿಟರ್ನ್ ಫ್ಲೋಸ್ ಡೆಫಿನೇಷನ್. ಆಂಧ್ರ ಪ್ರದೇಶ 11 TMC ಬಳಸ್ಕೊಬೋದು. ಅಂದರೆ ಇವರು ಈ ಏನಪ್ಪ ಅಂದರೆ ಇಲ್ಲಿ ಇರುವಂತಹ ಈ ಹಂಚಿಕೆ ಎಲ್ಲ ಮುಗಿದಾದ ಮೇಲೆ ಈ ರಿಟರ್ನ್ ಫ್ಲೋಸ್ನ ಬಳಸ್ಕೊಳೋಕ್ಕೆ ಅಧಿಕಾರ ಇದೆ. ಆದ್ದರಿಂದ ಕರ್ನಾಟಕ ಬಳಕೆ ಸುಮಾರು 34 TMC ಅಂತಂದ್ಬಿಟ್ಟು ನಾವು ಕೇಳ್ತೀವಿ. ಇದು ಆಪ್ಷನ್ನು ನೀವು ಕನ್ಫ್ಯೂಸ್ ಮಾಡ್ಕೊತೀರ. ಕೆಲವರು ಆಪ್ಷನ್ ಹಾಕ್ತಾ ಇದ್ದೀರಾ 734 TMC 734 TMC ಅಂತ ಹಾಕ್ತಿದ್ದೀರಾ. ನೀವು ಆಪ್ಷನಲ್ಲಿ 700 TMC ಅಂತ ಕೊಟ್ಟಿದ್ದಾನೆ, ಇಲ್ಲಿ 34 TMC ಇಲ್ಲವೇ ಇಲ್ಲ. ನೀವು ಹೆಂಗೆ ಆಪ್ಷನ್ 34 ಅಂತಿದ್ದೀರಾ? ಇದು ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ ನೀವು, ಆಯಿತಾ? ಅಲ್ಲಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾನೋ ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಂಡು ನೀವು ಓದ್ಕೊಬೇಕು. 700 TMC ಕೊಟ್ಟಿದ್ದಾನಾ, 700 TMC ಹಾಕಿ. 734 TMC ಕೊಟ್ಟಿದ್ದಾನಾ, 734 TMC ಹಾಕಿ. ಮತ್ತು 2 ಆಪ್ಷನ್ ಕೊಟ್ಟಿದ್ದಾನಾ, ಅವಾಗ ಓದ್ಕೊಳ್ಳಿ. ಹೆಚ್ಚುವರಿಯಾಗಿ ಅಂತಂದ್ಬಿಟ್ಟು ಅಲ್ಲೇನಾದರೂ ಸೇರ್ತಿದ್ರೆ ಕ್ವಶನಲ್ಲಿ, ಆವಾಗ ನೀವು 734 ಸೇರಿಸಿ ಹಾಕಿ. ಆ ಥರ ಕೊಡಲ್ಲ ಕ್ವಶನ್, ಈ ಥರನೇ ಕೊಡೋದು ನಿಮಗೆ. ಕರ್ನಾಟಕ ಹಂಚಿಕೆಯಾಗಿರುವಂತಹ ನೀರಿನ ಪ್ರಮಾಣ ಎಷ್ಟು ಅಂತ ಕೊಟ್ಟಿದ್ದಾನೆ. ಆ ಹಂಚಿಕೆಯಾಗಿರೋ ನೀರಿನ ಪ್ರಮಾಣ 700 TMC ಅಷ್ಟೇ. ಈ 700 TMC ಕೊಟ್ಟಿಲ್ಲ, 734 TMC ಕೊಟ್ಟವನೇ ಅಂತಂದರೆ ಆವಾಗ ನೀವು 734 TMC ಆನ್ಸರ್ನ ಟಿಕ್ ಮಾಡಿ. ನಮಗೆ ಹಂಚಿಕೆ ಆಗಿರೋದು 700 TMC ಅಷ್ಟೇ. ಇದಾದ ಮೇಲೆ ನೆಕ್ಸ್ಟು ಮುಂದೆ ಹೋಗೋಣ. KWD ಅಂದರೆ ಏನು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್, KWD. ಇದು ವಿಸ್ತರಿಸಿ ಬರೆದಿರಿ ಅಂತಂದ್ಬಿಟ್ಟು ಕೂಡ ನಿಮಗೆ ಕೇಳ್ತಾರೆ. ಆವಾಗ ನೀವು ಇದನ್ನು ಕೂಡ ಬರೀಬೇಕಾಗುತ್ತೆ, ಇಂಪಾರ್ಟೆಂಟ್ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. KWDT ಅಂತಂದರೆ ಏನು? ಕೃಷ್ಣ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅಂತಂದ್ಬಿಟ್ಟು ಇದು ಅಂದರೆ ಕೃಷ್ಣ ಜಲವಿವಾದ ನ್ಯಾಯಮಂಡಳಿ. ಯಾವಾಗ ಸ್ಥಾಪನೆ ಆಯಿತು? ಈಗಿನ ಮೇಲ್ಗಡೆ ಹೇಳಿದ್ದೀನಿ ಮಾಡಿ. ಇದನ್ನು ಯಾಕೆ ಸ್ಥಾಪನೆ ಮಾಡಿದ್ರು? ಕೃಷ್ಣ ನದಿಯ ನೀರನ್ನು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ತೆಲಂಗಾಣ ರಾಜ್ಯಗಳ ನಡುವೆ ಹಂಚಿಕೆ ವಿವಾದವನ್ನು ಬಗೆಹರಿಸಲು ಇಂಟರ್ ಸ್ಟೇಟ್ ರಿವ್ಯೂ ವಾಟರ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ 1956 ಅಡಿಯಲ್ಲಿ ಕೇಂದ್ರ ಸರ್ಕಾರ ನ್ಯಾಯಮಂಡಳಿಯನ್ನು ರಚಿಸಿತು. ನೋಡಿ, ರಾಜ್ಯಗಳಲ್ಲಿ ವಾಟರ್ ಏನಾದರೂ ಡಿಸ್ಪ್ಯೂಟ್ ಬಂತು ಅಂತಂದರೆ 1956 ವಾಟರ್ ಇಂಟರ್ ಸ್ಟೇಟ್ ವಾಟರ್ ಆ್ಯಕ್ಟ್ ಬರುತ್ತೆ. ಈ ಆ್ಯಕ್ಟ್ ಪ್ರಕಾರ ನ್ಯಾಯಮಂಡಳಿನ ಸ್ಥಾಪನೆ ಮಾಡಬೇಕು. ಆ ನ್ಯಾಯಮಂಡಳಿ ಸ್ಥಾಪನೆ ಮಾಡಿ ಅದು ವರದಿ ಕೊಡುತ್ತೆ, ಯಾರ್ಯಾರಿಗೆ ಎಷ್ಟೆಷ್ಟು TMC ನೀರನ್ನ ಹಂಚಿಕೆ ಮಾಡಬೇಕು ಅನ್ನೋದು, ಅದನ್ನು ಹಂಚಿಕೆ ಮಾಡೋಕ್ಕಾಗುತ್ತೆ. ಅದೇ ರೀತಿ ಇವರು ನ್ಯಾಯಮಂಡಳಿ ಹಂಚಿಕೆ ಮಾಡಿದ್ದಾರೆ, ಅದರ ರೀತಿ ನಡ್ಕೊಂಡು ಹೋಗ್ತಿತ್ತು. ನಂತರ ಕೃಷ್ಣ ವಿವಾದ ನ್ಯಾಯಮಂಡಳಿ ಮತ್ತು ನೀರಿನ ಹಂಚಿಕೆ ಏಕೆ ನ್ಯಾಯಮಂಡಳಿ ರಚನೆ ಆಯಿತು ಇದು ಹೇಳಿದೆ. ಈಗ ಇನ್ನು ಮೊದಲನೇದು ಆವಾಗಲೇ ಹೇಳಿದ್ನಲ್ವ, ರಚನೆ 1969, ಅಧ್ಯಕ್ಷರು ಬಚಾವತ್ತು 73ರಲ್ಲಿ ತೀರ್ಪು ಬಂತು. ಮೇ 31, 1976ರಲ್ಲಿ ಗೆಜೆಟ್ ಆಯಿತು. ಅವತ್ತಿಂದ ಇದು 76% ವಿಷಯ ಲಭ್ಯತೆಯಿಂದ ಇದನ್ನು 260 TMCನ ಹಂಚಿಕೆ ಮಾಡಿ 250-80 ವಿಭಜಿತ ಆಂಧ್ರ ಪ್ರದೇಶಕ್ಕೆ 800 ಹಿಂಗೆ
ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಬಂದರು. ಇದಾಯಿತು. ಇನ್ನು ಎರಡನೇ ನ್ಯಾಯಮಂಡಳಿ ಯಾವಾಗ ಸ್ಥಾಪನೆ ಆಯಿತು, ಏನಕ್ಕೆ ಸ್ಥಾಪನೆ ಮಾಡಿದ್ರು? ಇದು 2000ನೇ ಇಸ್ವಿವರೆಗೂ ಈ ಥರ ಇತ್ತು. 2000ನೇ ಇಸ್ವಿ ಆದಮೇಲೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಯಿತು. ಆದ್ದರಿಂದ KWD2 ಎರಡನೇ ನ್ಯಾಯಮಂಡಳಿಯನ್ನು ರಚನೆ ಮಾಡೋಕ್ಕೆ ಇದು ಹಾಕೊಂತು. ಈ ಹೊಸ ಅಣೆಕಟ್ಟು ನಿರ್ಮಾಣವು ನೀರಿನ ಬೇಡಿಕೆ ಹೆಚ್ಚಾಯಿತು, ನದಿಯ ಸರಾಸರಿ ನೀರಿನ ಲಭ್ಯತೆ ಬಗ್ಗೆ ಹೊಸ ಮಾಹಿತಿ ಬಂದವು. ಆದ್ದರಿಂದ ರಾಜ್ಯಗಳು ಮರು ಹಂಚಿಕೆ ಕೇಳಿದವು. ಹೀಗಾಗಿ ಈ 2024 ಏಪ್ರಿಲ್ 2ರಂದು ಎರಡನೇ ನ್ಯಾಯಮಂಡಳಿಯನ್ನು ರಚನೆ ಮಾಡಲಾಯಿತು. ಅದು ಯಾರು ಎರಡನೇ ನ್ಯಾಯಮಂಡಳಿಯ ಅಧ್ಯಕ್ಷರು ಅಂದರೆ ಬ್ರಿಜೇಶ್ ಕುಮಾರ್ ಅಂತ ಅಂದ್ಬಿಟ್ಟು ಇವರು. ಈ ಬ್ರಿಜೇಶ್ ಕುಮಾರ್ ಅವರು ಎರಡನೇ ನ್ಯಾಯಮಂಡಳಿನ ಅಧ್ಯಕ್ಷರು. ಯಾವಾಗ ರಚನೆ ಮಾಡಿದ್ರು? 1973-70 ನಂತರ ಮೇ 2020 ಮರುಪರಿಶೀಲನೆ ಅವಕಾಶ ಇತ್ತು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಹೆಚ್ಚಿನ ನೀರಿನ ಕೇಳಿದ್ದರಿಂದ ಕೇಂದ್ರ ಸರ್ಕಾರ ಏಪ್ರಿಲ್ 2004ರಲ್ಲಿ KWD2 ರಚಿಸಲಾಯಿತು. ಅಧ್ಯಕ್ಷರು ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್. ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್. ತೀರ್ಪು ಕರಡು ಏನು ಮತ್ತು ಅಂತಂದ್ಬಿಟ್ಟು ಇದು 30 ಡಿಸೆಂಬರ್ 2010ರಲ್ಲಿ ಇದನ್ನು ಕರಡನ್ನ ರಚನೆ ಮಾಡ್ತಾರೆ. ಅಂದರೆ ಸಿಂಪಲ್ ಡ್ರಾಫ್ಟು, ಏನು ಎಷ್ಟು ಹಂಚಿಕೆ ಮಾಡಬೇಕು ಅಂತಂದ್ಬಿಟ್ಟು. ಇದರ ಫೈನಲ್ ರಿಪೋರ್ಟ್ ಯಾವಾಗ ಬಂತು ಅಂತಂದರೆ ತೀರ್ಪು 29 ನವಂಬರ್ 2013ರಲ್ಲಿ ಫೈನಲ್ ತೀರ್ಪು ಬಂತು. ಈ ತೀರ್ಪಿನಲ್ಲಿ ನೀರಿನ ಹಂಚಿಕೆ ಏನು ಮಾಡೋದು ಅಂತಂದರೆ ಈ ಹಿಂದೆ ಇದ್ದಂತಹ ನೀರಿನ ಹಂಚಿಕೆ 2010ರಲ್ಲಿ, ಈಗ ತೀರ್ಪು ನೀವು ನ್ಯಾಯಮೂರ್ತಿ ರಚನೆ ಆಗಿದೆ 2004ರಲ್ಲಿ. ಯಾವುದೋ ರಿಪೋರ್ಟ್ ಕೊಡೋಷ್ಟೊತ್ತಿಗೆ ಟೈಮ್ ಆಯಿತು. ಅದಕ್ಕೆ ಏನು ಮಾಡಿದ್ರು, ಮಧ್ಯಂತರ ಕೊಟ್ಟರು, ವರದಿ ಕೊಟ್ಟರು. 2010ರಲ್ಲಿ ಏನಂತ ಕೊಟ್ಟರು, ಮಹಾರಾಷ್ಟ್ರಕ್ಕೆ 666 TMC ನೀರು ಕೊಡಬೇಕು, ಮತ್ತು ಕರ್ನಾಟಕಕ್ಕೆ 911 TMC ನೀರು ಕೊಡಬೇಕು, ಮತ್ತು ವಿಭಜಿತ ಆಂಧ್ರ ಪ್ರದೇಶಕ್ಕೆ 1001 TMC ನೀರನ್ನ ಹಂಚಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಕರಡಿನಲ್ಲಿ ತಿಳಿಸಿದ್ರು. ಇದು ಫೈನಲ್ ಆಗಿ 2013ರಲ್ಲಿ ಅಂತಿಮ ತೀರ್ಪು ನೀಡಿದ್ರು. ಆ ತೀರ್ಪಿನಲ್ಲಿ ಫೈನಲ್ಲು ಮಹಾರಾಷ್ಟ್ರಕ್ಕೆ 666 TMC ನೀರು, ಮತ್ತು ಕರ್ನಾಟಕಕ್ಕೆ 907 TMC ನೀರು, ಮತ್ತು ವಿಭಜಿತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡೂ ಸೇರಿ 1500 TMC ನೀರನ್ನ ಹಂಚಿಕೆ ಮಾಡೋಕ್ಕೆ ಗೆಜೆಟ್ ಆಯಿತು. ಈ ಬದಲಾವಣೆ ಯಾಕಾಯಿತು? ಕರ್ನಾಟಕದ ಪಾಲಿನ 4 TMC ಕಡಿಮೆ ಮಾಡಿ ಅದನ್ನು ಆಂಧ್ರ ಪ್ರದೇಶಕ್ಕೆ ನೀಡಲಾಯಿತು. ಆದ್ದರಿಂದ 911 ಬದಲಾಗಿ 907 TMC ಕರ್ನಾಟಕಕ್ಕೆ ನೀರು ಸಿಕ್ತು. ಆಂಧ್ರ ಪ್ರದೇಶದ್ದು 101 ಬದಲಾಗಿ 105 TMC ನೀರಾಯಿತು. ಇನ್ನು 2014 ನಂತರ ತೆಲಂಗಾಣ ರಚನೆ ಆಯಿತು. ಆಗ ವಿಭಜಿತ ಆಂಧ್ರ ಪ್ರದೇಶ ನಡುವಿನ ನೀರಿನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ನಡುವೆ ಹೀಗೆ ಹಂಚಿಕೆ ಬಗ್ಗೆ ವಿವಾದ ಆರಂಭವಾಗಿದೆ. ಇದಕ್ಕೆ ಕೂಡ 2020ರಲ್ಲಿ ಒಂದು ನ್ಯಾಯಮಂಡಳಿನ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಯಾವ ನ್ಯಾಯಮಂಡಳಿ ಏನು ಅಂತಂದ್ಬಿಟ್ಟು ನೀವು ಕಾಮೆಂಟ್ ಮಾಡಿ. ಏನಾದರೂ ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತಂದರೆ ಈ 3ನೇ ನ್ಯಾಯಮಂಡಳಿ ಯಾವುದು ಅಂತಂತಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಕ್ಕೆ ನೀರಿನ ಹಂಚಿಕೆ ಬಗ್ಗೆ 3ನೇ ನ್ಯಾಯಮಂಡಳಿ 2020ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಯಾವುದು ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹೆಚ್ಚಿನ ವೀಡಿಯೋಗಳು ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ವೀಡಿಯೋಗಳನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಅಲ್ಲೆಲ್ಲರೂ ಹೋಗಿ ವಿಸಿಟ್ ಮಾಡಿ. ಮತ್ತು ಎಕ್ಸಾಮ್ ಹತ್ರ ಬರ್ತಾಯಿದೆ, ಟೈಮ್ ವೇಸ್ಟ್ ಮಾಡಬೇಡಿ. ಓದಿ ಚೆನ್ನಾಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.